ಇವತ್ತವರೆಗೂ ಡಿ.ಕೆ. ಶಿವಕುಮಾರ್ ಸರ್ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಿಯಕೃಷ್ಣ ಅವರಾಗ್ಲಿ, ಕೃಷ್ಣಪ್ಪ ಅವರಾಗ್ಲಿ, ಅಂತವ್ರಿಗೆ ನೀವು ಶಾಸಕ ಸ್ಥಾನ ಕೊಡಲಿಲ್ಲ ಅಂದ್ರೆ ಇನ್ಯಾರಿಗೆ ಕೊಡ್ತೀರಿ? ಇದಕ್ಕಿಂತ ಅನ್ಯಾಯ ಇನ್ಯಾರಿಗೆ ಮಾಡ್ತೀರಾ? ಡಿ.ಕೆ. ಸ್ವತಃ ಡಿ.ಕೆ. ತಗೊಳ್ಳ, ನೀವ್ ಹೆಂಗೆ ಪಕ್ಷ ಸಂಘಟನೆ ಮಾಡಿದೀನಿ ನನಗೆ ಕೂಲಿ ಕೊಡಿ ಅಂತ ಇದ್ರಲ್ಲ, ನಮ್ಮ ಕಾರ್ಯಕರ್ತರು ಕೂಗು ಒಂದೇ, ನಮ್ಮ ಶಾಸಕರಿಗೆ ಕೂಲಿ ಕೊಡ್ರಪ್ಪ. ನಾವು ಈಗ್ಲೇನೆ ನಾವು ಬಿಜೆಪಿ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಪಕ್ಷನ ಏನ್ ಮಾಡ್ಬೇಕು. ಜೈಲ್ಗೆ ಹೋಗಿ ಬಂದಿರೋರ್ಗೆಲ್ಲ ಇವತ್ತು ಮಿನಿಸ್ಟರ್ಗಿರಿ ಕೊಡ್ತಾ ಇದಾರೆ. ನಮ್ಮ ಪ್ರಿಯಕೃಷ್ಣ ಅವರು ದುಡ್ಡು ತಂದು ಖರ್ಚು ಮಾಡ್ತಾ ಇದಾರೆ. ಇವತ್ತು ಸರ್ಕಾರದ ಯಾವುದೇ ಒಂದು ನಯಾ ಪೈಸಾ ಅವರು ಯಾವುದೇ ಎಕ್ಸ್ಪೆಕ್ಟ್ ಮಾಡಿದಿರೋ ವ್ಯಕ್ತಿತ್ವ ನಮ್ಮ ಯೂತ್ ಐಕಾನ್ ಪ್ರಿಯಕೃಷ್ಣ ಅವರು. ಪ್ರಿಯಕೃಷ್ಣ ಅವರಿಗೆ ಮತ್ತೆ ಕೃಷ್ಣಪ್ಪ ಸಚಿವ ಸ್ಥಾನ ಕೊಡೋವರೆಗೂ ಹೋರಾಟನ ನಿಲ್ಸಲ್ಲ. ಅವರು MLA 2008ರಿಂದ ಇಲ್ಲಿವರೆಗೂ ಸತತವಾಗಿ 4 ಬಾರಿ ಗೆದ್ದಿದ್ದಾರೆ. ಇಲ್ಲಿ ಪ್ರಿಯಕೃಷ್ಣ ಅವರು 4 ಸಲ ನಿಂತು 3 ಸಲ ಶಾಸಕರಾಗಿದ್ದಾರೆ. ಇಲ್ಲಿ ನಿನ್ನೆ ಮೊನ್ನೆ ಬಂದವರಿಗೆ ಪಕ್ಷದಲ್ಲಿ ಸಚಿವರು ಸ್ಥಾನ ಕೊಡ್ತಾರೆ. ಮತ್ತೆ ಡಿ.ಕೆ. ಸ್ವತಃ ಡಿ.ಕೆ. ತಗೊಳ್ಳ, ಬೇರೆ ಯಾರು? ಎಷ್ಟು ಬಾರಿ ಡೆಲ್ಲಿಗೆ ಹೋಗಿ ನೀವು ಸಿದ್ದರಾಮಯ್ಯ ಅವ್ರ ಚೇರ್ನ ಅಳ್ಳಾಡಿಸ್ಲಿಲ್ಲ? ಯಾಕೆ ಅಳ್ಳಾಡಿಸ್ತೀರಿ? ಅವರು ನೀವ್ ಹೆಂಗೆ ಪಕ್ಷ ಸಂಘಟನೆ ಮಾಡಿದೀನಿ ನನಗೆ ಕೂಲಿ ಕೊಡಿ ಅಂತ ಇದ್ರಲ್ಲ, ಇವತ್ತು ನಾವು ನಮ್ಮ ಕಾರ್ಯಕರ್ತರು ಕೂಗು ಒಂದೇ, ನಮ್ಮ ಶಾಸಕರಿಗೆ ಕೂಲಿ ಕೊಡ್ರಪ್ಪ. ನಿನ್ನೆ ಮೊನ್ನೆ ನಾವು ಕೇಳ್ತಿಲ್ಲ. 2013ರಲ್ಲಿ ಪಕ್ಷ ಇದಕ್ಕೆ ಬಂತು, ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ. ಕೊನೆ 1 ವರ್ಷ ಇದ್ದಂಗೆ ವಸತಿ ಸಚಿವರು ಕೊಟ್ಟರು. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಅವತ್ತು ಏನೋದು 2 ಪಕ್ಷ ಸೇರಿ ಮಾಡಿದ್ದೀವಿ, ಆದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರು, ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ಎಲ್ಲೂ ನಾವು ರೆಸಾರ್ಟ್ ರಾಜಕೀಯ ಮಾಡಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾವ ದೆಹಲಿ ನಾಯಕರಿಗಾಗ್ಲಿ ರಾಜ್ಯದ ನಾಯಕರಿಗಾಗ್ಲಿ ನಾವು ಒಯ್ದಿಲ್ಲ. ಎಲ್ಲರ ಜೊತೆ ಒಂದಾಗಿ ಕೆಲಸ ಮಾಡಿದ್ವಿ. ಪಕ್ಷ ಏನೇ ಅಧಿಕಾರ ಕೊಟ್ಟರು ಆದರೆ ಒಂದು ಮಿತಿ ಇರುತ್ತೆ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ, ಒಂದು ತಾಳ್ಮೆಗೂ ಮಿತಿ ಇದೆ. ಅದನ್ನೇ ಇವತ್ತು ಕೇಳ್ತಾ ಇದ್ದೀವಿ. ಇವತ್ತು ಕಾರ್ಯಕರ್ತರ ಕೂಗು. ನಾವು ಇವತ್ತು ಅವ್ರೇನಾದ್ರು ಕೊಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಅನೇಕರು ಯುವ ಕಾಂಗ್ರೆಸ್ NSU ಮುಖಂಡರು ಮತ್ತೆ ನಮ್ಮ ಕೆಪಿಸಿಸಿ ನಾಯಕರುಗಳು ಕೂಡ ಎಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟೇ ಕೊಡ್ತೀವಿ. ಇದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ, ರಾಹುಲ್ ಗಾಂಧಿ ಅವರು, ನಾವಿಲ್ಲಿ ಯಾರು ನಾಯಕರು ರಾಹುಲ್ ಗಾಂಧಿ ಅವ್ರನ್ನ ನೋಡಿ ನಾವು ಪಕ್ಷಕ್ಕೆ ಬಂದ್ವಿ. ಇರೋ ಎಲ್ಲ ಯುವಕರು ರಾಹುಲ್ ಗಾಂಧಿ ಅವರ ನಡತೆ ನೋಡಿ ನಾವು ಬಂದ್ವಿ. ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ? ಪಕ್ಷಕ್ಕೆ ದುಡ್ಡವನು ಭ್ರಷ್ಟಾಚಾರ ರಹಿತವಾದವನಿಗೆ ಅಧಿಕಾರ ಕೊಡೋಣ, ಯೂತ್ಗೆ. ಭ್ರಷ್ಟಾಚಾರ ರಹಿತವಾಗಿದ್ದೀವಿ, ಯೂತ್ ಅಲ್ಲೂ ಇದ್ದೀವಿ. ಪ್ರಿಯಕೃಷ್ಣ ಅವರು ಇದ್ದಾರೆ, ಕೊಡಿ, ಯಾವುದೋ ಒಂದು ಕೊಡಿ. ಆದ್ರೆ ಇವತ್ತು ನೀವು ಕಣ್ಮುಚ್ಕೊಂಡಿದ್ದೀರಾ, ಇದು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ನಾವು 10 ಜನದ ಜೊತೆ ಹೋರಾಟ ಮಾಡ್ತೀವಿ ಸತ್ಯಕ್ಕೋಸ್ಕರ. ಮೊನ್ನೆ CJP ಹೋರಾಟ ಇರ್ಬೋದು ಅಥವಾ ನೀಟ್ ಎಕ್ಸಾಮ್, ಅದಕ್ಕೂ ನಾವು ಹೋರಾಟ ಮಾಡಿದ್ವಿ. ಪ್ರತಿಯೊಂದಕ್ಕೂ ನ್ಯಾಯಕ್ಕೂ ನಾವು ಕೇಳಿದ್ದೀವಿ. ಇವತ್ತು ನೀವು ಅನ್ಯಾಯ ಮಾಡಿದ್ರೆ ನಾವು ಇನ್ನೆಲ್ಲ ಹೋಗೋಣ ಹೇಳಿ? ಪಕ್ಷಕ್ಕಾಗಿ ದುಡ್ದಿದ್ದೀವಿ. ನಾವೇ ನೆನ್ನೆ ಮೊನ್ನೆ ಬಂದು ಪಕ್ಷ ಕೇಳಿದ್ರೆ ತಪ್ಪು. ಯಾರು ಏನು ಕೇಳ್ತಾರೆ? ನಾವು ಕೇಳ್ತಾ ಇರೋದು ನ್ಯಾಯ ಕೊಡಿ, ಕೂಲಿಗೆ ದುಡಿಮೆಗೆ ಕೂಲಿ ಕೊಡಿ, ಅಷ್ಟೇ ಕೇಳ್ತೀವಿ. ಗಣಿಸಿ ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನಾವೇನಾದ್ರೂ ಭ್ರಷ್ಟಾಚಾರ ಮಾಡಿದೀವಾ? ಯಾವ್ದಾದ್ರು ಆರೋಪ ಇದೆಯಾ? ಇಲ್ಲ ಪಕ್ಷ ಚಟುವಟಿಕೆ ವಿರೋಧಿ ಕೆಲಸ ಮಾಡಿದೀವ ಇಲ್ವಲ್ಲ? ಅಥವಾ ದೆಹಲಿ ನಾಯಕರಿಗೆ ಅಸಡ್ಡೆಯಾಗಿ ಮಾತಾಡಿದೀವ? ಅವ್ರು ಹೇಳಿದ್ ಭಾರತ್ ಜೋಡೋ, ನಮ್ಮ DK ಸಾಹೇಬ್ರೆ ಮೇಕೆದಾಟು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ವಿ. ಇಡೀ ಕರ್ನಾಟಕದಲ್ಲಿ ಯಾರು ಅಷ್ಟು ಜನನ್ನ ಒಂದು ಒಗ್ಗೂಡಿ ಪಾದಯಾತ್ರೆ ಎಲ್ಲ ಮಾಡಿದ್ವಿ. ಇದ್ರ ಮೇಲೂ ಅನ್ಯಾಯ ಮಾಡಿದ್ರೆ ಇನ್ಯಾವ ಪಕ್ಷ ಸಂಘಟನೆ ಮಾಡಿ? ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ನೀವು ಸಚಿವ ಸ್ಥಾನ ಕೊಡ್ತೀರಾ ಅಂದ್ರೆ ಹೇಳಿ. ಇವತ್ತು ನಾವು ಈಗ್ಲೇನೆ ನಾವು ಬಿಜೆಪಿ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಪಕ್ಷನ ಏನ್ ಮಾಡ್ಬೇಕು. ಇದೇ ಬಿಜೆಪಿ ಅವ್ರಿಗೆ ಅದೇ DK ಶಿವಕುಮಾರ್ ಎಷ್ಟು ಜನ ಜೊತೆ ಕೈ ಜೋಡಿಸಿಲ್ಲ. ಇದೇ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ CM ಆಗಿದಾರಲ್ಲ, ಕೂಲಿ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಅವ್ರೇನೆ ಎಷ್ಟು ಜನ ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸಿಲ್ಲ. ಅದನ್ನೆಲ್ಲ ಯಾರು ಕೇಳೋದಿಲ್ಲ. ಇವಾಗ ಇವರು ಇಬ್ರು ಇವಾಗ ಬೆಂಗಳೂರಲ್ಲಿ ಇಬ್ರು ಅಪ್ಪ ಮಗ ಅಂತ ಹೇಳ್ತಾರಲ್ಲ, ಎಲ್ಲಾ ಕಡೆನೂ ಎಷ್ಟು ನಿಯತ್ತಾಗಿ ಯಾವ ರೀತಿ ಯಾರಿಗೂ ತೊಂದರೆ ಕೊಡ್ದಿರಾ, ಯಾವ ಸಾರ್ವಜನಿಕರು ಬಂದ್ರು ಅವ್ರಿಗೆ ಎಲ್ಲಾರ್ಗು ಸ್ಪಂದಿಸಿ ಎಲ್ಲಾನು ಮಾಡಿದ್ರು ಕೂಡ ಇವತ್ತು ಅವ್ರಿಗೆ ನೀವು ಕೊಡ್ಲಿಲ್ಲ ಅಂದ್ರೆ ಬೆಂಬಲ ಇನ್ಯಾರು ಕೊಡ್ತೀರಾ? ಇವಾಗ ಅದೇ ವಿ ಸೋಮಣ್ಣ ಅಂತ ಇದಾರಲ್ಲ, ಅವ್ರು ಬಂದು DK ಶಿವಕುಮಾರ್ ಜೈ ಅಂತಾನೆ, ಇವನು ಅವ್ರಿಗೆ ಜೈ ಅಂತಾನೆ. ಇಂಥವ್ರಿಗೆ ಮಾತ್ರ ನೀವು ಮಾಡ್ತಾ ಇದ್ದೀರಾ ಹೊರತು ಕಾಂಗ್ರೆಸ್ ಪಕ್ಷದಲ್ಲಿ ನಿಯತ್ತಾಗಿ ಇವತ್ತಿನವರೆಗೂ ನ್ಯಾಯವಾಗಿ ಕೆಲಸ ಮಾಡ್ಕೊಂಡ್ ಬಂದಿದಾರಲ್ಲ, ಯಾರಿಗ್ ಮಾಡಿದ್ದಾರೆ? ಯಾರಿಗ್ ಮಾಡಿದ್ದಾರೆ? ಇವಾಗ ಅದೇ ಅಣ್ಣ ತಮ್ಮಂದಿರು, ಇವಾಗ ಇವ್ರ ಅಪ್ಪ ಮಗ ಅಂತ ಹೇಳಿದ್ರಲ್ಲ, ಇದೇ ಅಣ್ಣ ತಮ್ಮಂದಿರು ಕೂಲಿ ಕೊಡಿ ಅಂತ ಕೇಳಿದ್ರು, ಬೇರೆಯವ್ರ ಮೇಲೆಲ್ಲ ಹೇಳಿದ್ರು. ಇವಾಗ ಇದೇ ಸಿದ್ದರಾಮಯ್ಯ ಅವ್ರ ಮೇಲೆ ಎಷ್ಟಂತ ಜಗಳ ಮಾಡಿದ್ರಿ ನೀವು? ಎಲ್ಲಾ ತರ ಮಾಡಿ ಬೇರೆ ನಾಯಕರುಗಳನ್ನ ಎತ್ಕಟ್ಟಿದ್ರಿ, ಮಾತಾಡ್ಸಿದ್ರಿ. ಅವಾಗ ಯಾರಾದ್ರೂ ಬಂದು ಮಾತಾಡಿದ್ರ ನಿಮ್ನ? ಇದೇ ರೆಸಾರ್ಟ್ ಕರ್ಕೊಂಡೋಗಿ ಎಲ್ಲ ಮಾಡಿದ್ರಿ. ನಮ್ ಸಾಹೇಬ್ರು ಯಾವತ್ತಾದ್ರೂ ಯಾರ ಜೊತೆ ಏನಾದ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾ? ಯಾವತ್ತಾದ್ರೂ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರ ಪಕ್ಷದಲ್ಲಿ? ಪ್ರತಿಯೊಬ್ಬ ಯೂತ್ಸ್ಗೂ ಇವತ್ಗೂ ಸಪೋರ್ಟ್ ಮಾಡ್ಕೊಂಡು ಪ್ರಿಯಕೃಷ್ಣ ಅವರು ಇವತ್ತಿನವರೆಗೂ ಎಲ್ಲಾನು ಮಾಡ್ಕೊಂಡು ಬಂದ್ರು ಅವ್ರಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದೇ ಯೂತ್ಸ್ ಇನ್ನೇನ್ ಮಾಡ್ತಾರೆ? ಇವಾಗ ನಾನು ಒಬ್ಬ ಯೂತ್ ಕಾಂಗ್ರೆಸ್ ನಾಗರಬಾವಿ ಬ್ಲಾಕ್ ಅಧ್ಯಕ್ಷ. ಎಂತಕ್ ಮಾಡ್ಬೇಕು ನಾವು? ಎಂತಕ್ ಪಕ್ಷಕ್ಕೋಸ್ಕರ ದುಡಿಬೇಕು? ಈ ಪಕ್ಷನೂ ಬೇಡ ಏನು ಬೇಡ ಅನ್ನತ್ರ ಅನ್ಸುತ್ತೆ ತಾನೆ. ನಾವು ಇವತ್ತು ಬೆಳಗ್ಗೆ 10 ಗಂಟೆವರೆಗೂ ತಾಳ್ಮೆಯಿಂದ ಕಾಯ್ದಿದ್ವಿ. ಇವತ್ತವರೆಗೂ DK ಶಿವಕುಮಾರ್ ಸರ್ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ KPCC ಆಗ್ಬೋದು, ಎಲ್ಲಿಂದ
ನೀವು ಯಾವಾಗೂ ಯಾವ್ದೇ ಕೆಲಸ ಕೊಟ್ಟರುವೆ ನಮ್ಮ ಯಾವತ್ತೂ ನಮ್ಮ ಶಾಸಕರು ಪ್ರಿಯಕೃಷ್ಣ ಅವರಾಗ್ಲಿ ಕೃಷ್ಣಪ್ಪ ಅವರಾಗ್ಲಿ ಯಾವ ಒಂದ್ ಕೆಲಸನೂ ನಾವು ಮಾಡಲ್ಲ ಅಂದಿಲ್ಲ. ಎಷ್ಟು ನೆಚ್ಚಿನ ಶಾಸಕರು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸ್ವಂತ ಹಣನ ಹಾಕಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅಂತವ್ರಿಗೆ ನೀವು ಶಾಸಕರ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತೀರಿ? ಇನ್ಯಾರು ಕೊಡ್ತೀರಾ? ಇದಕ್ಕಿಂತ ಅನ್ಯಾಯ ಇನ್ಯಾರು ಮಾಡ್ತೀರಾ? ಮಾಡ್ಬೇಕಾಗಿರೋ ಸ್ಥಾನ ನೀವ್ ಯಾವ ಕೊಡ್ಬೇಕಾಗಿದ್ದು ನಮ್ಮ ಕೃಷ್ಣಪ್ಪ ಅವ್ರಿಗೆ ಪ್ರಿಯಕೃಷ್ಣ ಅವ್ರಿಗೆ ಇಂಥವ್ರಿಗೆ ಸ್ಥಾನ ಕೊಟ್ಟ. ಏನಕ್ಕೆ ಸರ್ ಮಿನಿಸ್ಟರ್ಗಿರಿ ಕೊಡಬಾರ್ದು? ಯೂತ್ ಐಕಾನ್ ನಮ್ಮ ಪ್ರಿಯಕೃಷ್ಣ ಅವರು ಬಡವರು ಬಗ್ರೆ ಅವ್ರ ಮನೆ ದುಡ್ಡು ತಂದು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಯಾವುದೇ ಒಂದು ನಯಾ ಪೈಸಾ ಅವರು ಯಾವುದೇ ಎಕ್ಸ್ಪೆಕ್ಟ್ ಮಾಡಿದಿರೋ ವ್ಯಕ್ತಿತ್ವ ನಮ್ಮ ಯೂತ್ ಐಕಾನ್ ಪ್ರಿಯಕೃಷ್ಣ ಅವರು. ಇವತ್ತು ಏನೇನೋ ಮಾಡಿದವ್ರಿಗೆಲ್ಲ ಜೈಲಿಗೆ ಹೋಗಿ ಬಂದಿರೋರಿಗೆಲ್ಲ ಇವತ್ತು ಮಿನಿಸ್ಟರ್ಗಿರಿ ಕೊಡ್ತಾ ಇದ್ದಾರೆ. ಇವತ್ತು ಅವ್ರ ಸ್ವಂತ ಹಣದಿಂದ ಇಡೀ ಕ್ಷೇತ್ರ ಎಂಟರ್ ಬೆಂಗಳೂರು ಎಲ್ಲೂ ನಡೀತಾ ಇಲ್ಲ ಅಭಿವೃದ್ಧಿ. ಗೋವಿಂದರಾಜನಗರ ವಿಜಯನಗರ ಬಿಟ್ಟರೆ ಏನಕ್ಕೆ ಕೊಡಬಾರ್ದು ಮಿನಿಸ್ಟರ್ಗಿರಿ? ನಮ್ಮ ಪ್ರಿಯಕೃಷ್ಣರಿಗೆ ಕೊಡಬೇಕು. ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಸರ್ಕಾರ. ಈಗಿನ ಮುಖ್ಯಮಂತ್ರಿಗಳು ದಯವಿಟ್ಟು ಗಮನ ಹರಿಸ್ಬಿಟ್ಟು ನಮ್ಮ ಯೂತ್ ಐಕಾನ್ ಪ್ರಿಯಕೃಷ್ಣನವರಿಗೆ ಮಿನಿಸ್ಟರ್ಗಿರಿ ಕೊಡಬೇಕಂತೂ ನಮ್ಮ ಇಡೀ ಎಂಟೈರ್ ಗೋವಿಂದರಾಜನಗರ ಕಾನ್ಸ್ಟಿಟ್ಯೂನ್ಸಿ ಯೂತ್ ಐಕಾನ್ ಇಂದ ವಿನಂತಿ. ಮುತ್ತಿನಂತ ಚಿನ್ನದಂತ ಯಾವುದೇ ಭ್ರಷ್ಟಾಚಾರ ಮಾಡಿದಂಥ ಎಂ ಕೃಷ್ಣಪ್ಪನವ್ರಿಗೂ ಮತ್ತು ಪ್ರಿಯಾ ಕೃಷ್ಣರವ್ರಿಗೂ ಮೊನ್ನೆ ಎರಡು ತಿಂಗಳಿಂದ ಏನು ಅವರು ಸಚಿವ ಆಕಾಂಕ್ಷಿಗಳಿದ್ರು, ಇವರು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಆಸೆ ಆಕಾಂಕ್ಷಿಗಳಂತೆ 2 ತಿಂಗಳಿಂದ ಇವರೇನು ಹೇಳಿಕೆ ಕೊಟ್ಕೊಂಡು ಬರ್ತಾ ಇದ್ರು. ಇವತ್ತಲ್ಲ ನಾಳೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣವ್ರಿಗೆ ಕೊಡ್ತೀವಿ ಯೂತ್ಸಲ್ಲಿ. ಅವತ್ತು ದಿವಸ ಸೋಮಣ್ಣ ಅವ್ರ ಮೇಲೆ ಗೆದ್ದಂಥ ಐಕಾನ್ ಪ್ರಿಯಾ ಕೃಷ್ಣರವರಿಗೆ ಅಥವಾ ಕೃಷ್ಣಪ್ಪ ಅವರಿಗೆ ಯಜಮಾನರಿಗೆ ಕೊಡ್ತೀವಿ ಅಂತೇಳಿ ನಮ್ಮ ಪಕ್ಷದ ನಮ್ಮ ಸಹ ಪಕ್ಷದ ಕಾಂಗ್ರೆಸ್ಸಿನ ಎಲ್ಲ ಈಗಿನ ಏನು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ, ಈ ನನ್ನ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರೇ ಕಾರಣಕರ್ತರು. ಈ ಒಂದು ಆರ್ಟ್ ಆಫ್ ಸಿಟಿನಲ್ಲಿ 25-40 ವರ್ಷಗಳ ಕಾಲ ಏನು ಕಾಂಗ್ರೆಸ್ಗೆ ಏನು ಅವರು ಎಲ್ಲ ಸಹಕಾರಗಳನ್ನು ಕೊಟ್ಕೊಂಡು ಜೋಡೋ ಯಾತ್ರೆ ಮತ್ತು ಏನು ಅವರು ಕೊಟ್ಟಂಥ ಎಲ್ಲ ಕೆಲಸಗಳು ಚಾಚು ತಪ್ಪದೆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಬಂದಂಥ ಕೃಷ್ಣಪ್ಪ ಅವ್ರಿಗೆ ಮತ್ತು ಪ್ರಿಯಾ ಕೃಷ್ಣ ಅವ್ರಿಗೆ ಅನ್ಯಾಯ ಮಾಡಿದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಸಾರ್ವಜನಿಕರು ಹಾಗೂ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ಕೊಡೋದ್ರ ಮುಖಾಂತರ ನಮ್ಮ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಡಿ ಕೆ ಅವರು ಮಾಡಿದಂಥ ಅನ್ಯಾಯ, ರಾತ್ರಿವರೆಗಿದ್ದಂಥ ಪಟ್ಟಿ ಮಧ್ಯರಾತ್ರಿಯಲ್ಲಿ ಅನ್ಯಾಯ ಆಗಿದೆ. ಆ ಥರ ಏನು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಯುವ ನಾಯಕರಾದ ಪ್ರಿಯಾ ಕೃಷ್ಣ ಅವರು ಮುಖ್ಯಮಂತ್ರಿ ಆಗೋ ಒಂದು ಸಂದರ್ಭ ಹೊಟ್ಟೆ ಕಿಚ್ಚನ್ನ ತಪ್ಪಿಸೋಸ್ಕರ ಕೃಷ್ಣಪ್ಪ ಮತ್ತು ಕುಟುಂಬದವ್ರಿಗೆ ಕಾಂಗ್ರೆಸ್ ಕುಟುಂಬಕ್ಕೆ ಅನ್ಯಾಯ ಮಾಡಿದಂಥ ಈಗಿನ ಮುಖ್ಯಮಂತ್ರಿ ಪ್ರಿಯಾ ಕೃಷ್ಣ ಅವ್ರಿಗೆ ಮತ್ತು ಕೃಷ್ಣಪ್ಪ ಅವ್ರಿಗೆ ಅನ್ಯಾಯ ಮಾಡಿದಂಥ ಡಿ ಕೆ ಶಿವಕುಮಾರ್ ಸರ್ಕಾರ ಹಾಗೂ ನಮ್ಮ ಹೈಕಮಾಂಡ್ ಏನು ಕಣ್ಮುಚ್ಕೊಂಡು ಕೂತಿದ್ಯಾ, ಏನು ಬೇಕಾದರೂ ಫಸ್ಟ್ ವಿಜಯನಗರ ಗೋವಿಂದರಾಜನಗರದಿಂದ ಚಾಲನೆ ಕೊಡುವಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಅನ್ಯಾಯ ಮಾಡಿದಂಥದ್ದನ್ನು ನಾವು ಖಂಡಿಸ್ತಾ ಈ ಒಂದು ಹೋರಾಟ ಉಗ್ರ ಹೋರಾಟನ ಮಾಡ್ತಾ ಇದ್ದೀವಿ. ಅವರಿಗೆ ಯಾವುದಾದ್ರೂ ಹುದ್ದೆನ ಕೊಡೋವರೆಗೂ ಸಚಿವ ಸ್ಥಾನ ಕೊಡೋವರೆಗೂ ಹೋರಾಟನ ನಿಲ್ಲಿಸಲ್ಲ ಅಂತೇಳಿ ಮಾಧ್ಯಮ ಮುಖಾಂತರ ಮಾತಾಡ್ತಾರೆ. ಸರ್, ಈಗ GBA ವೆಸ್ಟ್ಗೆ ನೀವು ತಗೊಳ್ಳೋದಾದ್ರೆ 10 MLA ವಿಧಾನಸಭಾ ಕ್ಷೇತ್ರ ಬರುತ್ತೆ. ಈ 10 MLA ಕ್ಷೇತ್ರದಲ್ಲಿ ಕೇವಲ ವಿಜಯನಗರ ಮತ್ತು ಗೋವಿಂದರಾಜನಗರ 2 ಕ್ಷೇತ್ರ ಕಾಂಗ್ರೆಸ್ ನಿರಂತರವಾಗಿ ಗೆಲ್ತಾ ಬರ್ತಾ ಇರೋವಂಥದ್ದು. ಇಲ್ಲಿ ಇಷ್ಟೊಂದು ಹೆಸರು ಮಾಡಿರುವಂಥ ನಮ್ಮ ನಾಯಕರಿಗೆ ಖಂಡಿತವಾಗ್ಲೂ ಹೈಕಮಾಂಡು ಮತ್ತು ನಮ್ಮ ರಾಜ್ಯ ಸರ್ಕಾರನ ನಾವು ಒತ್ತಾಯ ಮಾಡ್ತೀವಿ. ಇಂಥ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ಲೀಡ್ರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ನಾವು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡದೇ ಇದ್ರೆ, ಈಗ ಏನಾದರೂ ಸಚಿವ ಸ್ಥಾನ ಕೊಡದೇ ಇದ್ರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಉಗ್ರವಾಗಿರುತ್ತೆ ಸರ್. ಇವತ್ತು ಈ ದಿನ ನಾವು 2 ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು ನಾವು ಇವತ್ತು ನಿರ್ಧಾರ ಮಾಡಿದ್ದೀವಿ. ಇವತ್ತು ರಾಜಭವನ್ ಚಲೋನು ಮಾಡ್ತಾ ಇದ್ದೀವಿ. ನಾವು ಇನ್ನು ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ. ಸಚಿವ ಸ್ಥಾನ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ.